ಎಸ್ ಸಿ ಇದು ಸಿಂಗಲ್ ಜನರೇಷನ್ ಎಸ್ ಇದು ಸಿಮೆಟ್ರಿದ ಬಾ ಹಾಂ ಇಲ್ಲಿ ಬಂದು ಲಾಂಚ್ದಾಗ ಹೋಗಿ ಹಾಂ ಲೇಔಟ್ ಎಕ್ಸೆಲ್ ಹಾಂ ಲೇಔಟ್ ಎಕ್ಸೆಲ್ ಓಕೆ ಹೊಳಗೆ ತೊಗೊಂಡು ಹಾಂ ಆಯಿತು. ಇಲ್ಲಿ ನ್ಯಾನ್ ಅಂತ ಲೇಔಟ್ ಅಂತ ಐತೆ ಎಲ್ಲ ಅದು ಓಕೆ ಓಕೆ ಅಂದರೆ ಸೀದಾ ಒಂದು ಪೇಜ್ ಓಪನ್ ಅಂತ ಈಗ ಈಗ ಇದನ್ನು ತಗೊಂಡು ಇಲ್ಲಿ ಕನೆಕ್ಟಿವಿಟಿ ಅಂತ ಅದು ಜನ್ರೇಟ್ ಆಲ್ ಫ್ರಮ್ ಸೋರ್ಸ್ ಇಲ್ಲೆಲ್ಲ ಕರೆಕ್ಟ್ ಇರುತ್ತೆ. ಇದು ಟಿಕ್ ಇರಲಿಲ್ಲ ಅಂದರೆ ಟಿಕ್ ಮಾಡು. ಆಮ್ಯಾಗ ಪಿನ್ಸ್ ಅದೆಲ್ಲ ನೋಡ್ಕೋ ವಿ ಎ ವಿ ಬಿ ವಿ ಡಿ ಡಿ ವಿ ಔಟು ವಿ ಎಸ್ ಎಸ್ ಕರೆಕ್ಟ್ ಅದು ಓಕೆ. ಈಗ ಏನು ಮಾಡಿ ಹಿಂಗೆ ಬಂದವು. ಈಗ ಇದನ್ನು ಏನು ಮಾಡಬೇಕು ಪಿನ್ ಪ್ಲೇಸ್ಮೆಂಟ್ ಇಲ್ಲ ಅದಲ್ಲ ಪಿನ್ ಪ್ಲೇಸ್ಮೆಂಟಿಗೆ ಹೋಗ್ಬೇಕು. ಪ್ಲೇಸ್ಮೆಂಟ್ದಾಗ ಹೋಗಿ ಇಲ್ಲಿ ಏನು ಮಾಡಬೇಕು ಇಲ್ಲಿ ಸ್ಕಿಮ್ಯಾಟಿಕ್ದಾಗ ಹೋಗ್ಬೇಕು. ಸ್ಕಿಮ್ಯಾಟಿಕ್ದಾಗ ಹೋಗಿ ವಿ ಡಿ ಡಿ ಇದು ಮೆಟಲ್ದಲ್ಲ ಎಚ್ ರೇಲ್ ಅಪ್ಲೈ ಕ್ಲೋಸ್ ಹಿಂಗೆ ಬರ್ತದೆ ಮೇಲೆ ಬ್ಲೂ ಕಲರ್ ಅದು ಮೆಟಲ್ ಸರ್ಫೇಸ್. ನೆಕ್ಸ್ಟ್ ಅದೇ ಸೇಮ್ ಇದ್ರಂಗೆ ಮತ್ತೆ ಪಿನ್ ಪ್ಲೇಸ್ ಹೋಗು ಗ್ರೌಂಡಿಂಗ್ ಮಾಡ್ಬೇಕಲ್ಲ ವಿ ಎಸ್ ಎಸ್ ಇದನ್ನು ಸೆಲೆಕ್ಟ್ ಮಾಡಿ ಎಚ್ ರೇಲ್ ಅಪ್ಲೈ ಕ್ಲೋಸ್ ಇಷ್ಟ ಹಾಂ ಲೇಔಟ್ ಮಾಡತ್ತೆ. ಹಾಂ ಇಷ್ಟ ಆಯಿತು. ಈಗ ಏನು ಮಾಡ್ತೀನಿ ಸೊ ವಿಡಿಯೋ ಸ್ಟಾಪ್ ಮಾಡ್ತೀವಿ. ನಾನು ಸೈಜ್ ಇಷ್ಟಲ್ಲೇ ನಾನು ಹೇಳ್ತಾರೆ ಇದು ಸೆಲೆಕ್ಟ್ ಮಾಡ್ಕೊ. ಸೆಲೆಕ್ಟ್ ಮಾಡಿ ಕ್ಯೂ ಹೊಡಿ ಪಿಂಕ್ ಕಲರನ್ನು ಕ್ಯೂ ಹೊಡೆದ ಪ್ಯಾರಾಮೀಟರ್ದಾಗ ಹೋಗು. ಇಲ್ಲಿ ಬಾಡಿ ಟೈಪ್ ಅಂತ ಇರುತ್ತೆ. ಬಾಡಿ ಟೈಪು ಇಂಟ್ರಿಗೇಟೆಡ್ ಅಂತ ಹೊಡಿ. ಪಿ ಮಾಸು ಇಂಟ್ರಿಗೇಟೆಡ್ ಅಂತ ಹೊಡಿ. ಇದನ್ನು ಪಿ ಮಾಸ್ ಅದ ಇದನ್ನು ಕ್ಯೂ ಹೊಡಿ. ಪಿ ಹಾಂ ಕ್ಯೂ ಹೊಡಿ ಇಂಟಿಗ್ರೇಟೆಡ್ ಹಾಂ ಇಂಟ್ರಿಗೇಟೆಡ್ ಕರೆಕ್ಟಾ ಓಕೆ. ಈಗ ಎನ್ ಮಾಸ್ ಕ್ಯೂ ಇದು ಡಿಟ್ಯಾಚ್ಡ್ ಪಿ ಮಾಸಿಗೆ ಪಿ ಕ್ಯೂ ಮಾಸ್ ಎನ್ ಮಾಸಿಗೆ ಕ್ಯೂ ಇಲ್ಲ ಇಲ್ಲಿ ಕ್ಯೂನೇ ಹೊಡಿಬೇಕು. ಪ್ಯಾರಾಮೀಟರ್ ಬರ್ಬೇಕಂದ್ರೆ ಇದು ಕ್ಯೂ ಹೊಡಿತೀನಿ. ಇಲ್ಲಿ ಅದು ಇಂಟ್ರಿಗೇಟೆಡು ಪಿ Detached. ಇದು ಡಿಟ್ಯಾಚ್ಡ್ ಇರ್ತದೆ. ಈಗ ಎರಡು ಬಂದು ಈಗ ಇದಲ್ಲ ನೀವು ಅಡ್ಜಸ್ಟ್ ಮಾಡೋದಿತ್ತಪ್ಪ. ಅಡ್ಜಸ್ಟ್ ಮಾಡೋದಿತ್ತಂದರೆ ಹಿಂಗೆ ಒಯ್ದು ಅಡ್ಜಸ್ಟ್ ಮಾಡ್ಬೋದು. ನೀವು ಕೆಳಗೆ ಬೇಕಂದ್ರೆ ಈಗ ಫಸ್ಟ್ ಹಿಂಗೆ ಅಡ್ಜಸ್ಟ್ ಮಾಡ್ಬೋದು. ಪಿಂಕ್ ಕಲರ್ ಬಂದು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸೈಜು ದೊಡ್ಡದು ಮಾಡೋದಕ್ಕಿಂತ ಅನ್ಸುತ್ತೆ. ದೊಡ್ಡ ಮಾಡಿದೆ ವಿಡಿಯೋ ಸ್ಟಾಪ್ ಮಾಡ್ತೀನಿ.